ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ಅಕ್ಕಿಯಿಂದ ರುಚಿಕರವಾದಂಥ ಒಂದು ಹೊಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಈರುಳ್ಳಿ, ಟೊಮೆಟೊ, ಬದನೆಕಾಯಿ, ಒಗ್ಗರಣೆಗೆ ಕೆಲವೊಂದು ಮಸಾಲೆಗಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸೋಂಪು, ಸಾಸಿವೆ, ಪಲಾವ್ ಎಲೆ, ಹುಣಸೆ ರಸ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಎಣ್ಣೆ, ನೆನೆಸಿರುವಂಥ ಅಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವೆಲ್ಲ ಸಾಮಗ್ರಿಯನ್ನು ಉಪಯೋಗಿಸಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ನಾವು ಅಕ್ಕಿಯನ್ನು ನೆನೆಸ್ಕೋಬೇಕು. ಹಾಗಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ 1.5 ಕಪ್ ಆಗುವಷ್ಟು ನಾನು ಸೋನಾ ಮಸೂರಿ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೀವು ಊಟಕ್ಕೆ ಯಾವುದು ಉಪಯೋಗಿಸ್ತೀರಿ ನೋಡಿರಿ, ಅದೇ ಅಕ್ಕಿಯಿಂದನೇ ಮಾಡಿಕೊಡ್ರಿ, ಚೆನ್ನಾಗಾಗುತ್ತೆ. ಈಗ ವಾಶ್ ಮಾಡ್ಕೋಬೇಕು. ಹಾಗಾಗಿ ನೀರು ಹಾಕಿ 1-2 ಸಲ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ರೈಸ್ ಮಾಡೋಕ್ಕಿಂತ ಮುಂಚೆ ಅಕ್ಕಿಯನ್ನು ಒಂದು 10 ನಿಮಿಷನೇ ನೆನೆಸಿಟ್ಕೊಳ್ರಿ. ಆಗ ರೈಸ್ ಉದ್ರಾಗಿ ಬರುತ್ತೆ. ಈ ರೀತಿ ವಾಶ್ ಮಾಡಿದ್ಮೇಲೆ ನೀರು ಹಾಕಿ ಒಂದು 10 ನಿಮಿಷ ನೆನೆಸಿಟ್ಕೊಳ್ರಿ. ಟೈಮ್ ಇದ್ದರೆ ಅರ್ಧ ಗಂಟೆ ಕೂಡ ನೆನೆಸ್ಕೋಬೋದು. ನಾನು 10 ನಿಮಿಷ ನೆನೆಸ್ಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೊದಲು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಈ ರೀತಿ ಚಟಪಟ ಅಂತ ಸಿಡಿತಾ ಇದ್ದಂತೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೇ 1 ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ. 1 ಪಲಾವ್ ಎಲೆ ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಕೆಲವೊಂದು ಕಡೆ ಮಸಾಲ ಸೇರಿಸ್ಕೊಳ್ಳೋಣ. 1-2 ಏಲಕ್ಕಿ, 1-2 ಲವಂಗ, 1 ಸ್ಟಾರ್ ಅನಾಸವು, 1 ಮೊರಾಟ ಮೊಗ್ಗು, ಒಂದು ಸ್ವಲ್ಪ ಚಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಒಂದು ಸ್ವಲ್ಪ ಈ ರೀತಿ ಹುರಿದಾದ್ಮೇಲೆ ಈಗ ಇದರಲ್ಲಿ ನಾನು 1/4 ಸ್ಪೂನಷ್ಟು ಸೋಂಪು ಹಾಕ್ಕೊತಾ ಇದ್ದೀನಿ. ಸೋಂಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನೆಲೆ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಹುರ್ಕೊಳ್ರಿ. ನೋಡಿರಿ, ಈರುಳ್ಳಿ ಬಣ್ಣ ಈ ರೀತಿ ಸ್ವಲ್ಪ ಬದಲಾದ್ಮೇಲೆ ಈಗ ಇದರಲ್ಲಿ ಕಟ್ ಮಾಡಿರುವಂಥ ಬದನೆಕಾಯಿ ಸೇರಿಸ್ಕೊಳ್ಳೋಣ. ಬದನೆಕಾಯಿನೂ ಮುಂಚೆನೇ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಈಗ ನೀರಿಂದ ತೆಗೆದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಬದನೆಕಾಯನ್ನು ಕಟ್ ಮಾಡಿ ಹಾಗೆ ಹೊರಗಡೆ ಇಡಬಾರ್ದು. ಕಟ್ ಮಾಡಿದ್ಮೇಲೆ ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಕಪ್ಪಾಗಲ್ಲ. ನೀವು ಎಷ್ಟೊತ್ತಿಟ್ಟು ಉಪಯೋಗಿಸಿದ್ರೂ ಈ ರೀತಿ ಫ್ರೆಶ್ ಆಗೇ ಇರುತ್ತೆ. ಇದ್ರ ಜೊತೆಗೆ 2 ಹಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನು ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಸಾಫ್ಟ್ ಆಗಬೇಕು ಅಂದರೆ ಈ ರೀತಿ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ರಿ. ಆಗ ಬೇಗನೆ ಸಾಫ್ಟ್ ಆಗುತ್ತೆ. ಈ ಟೈಮಲ್ಲೇ ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡ್ರಿ. ಒಂದು 1/4 ಭಾಗದಷ್ಟು ಬೆಂದಿದ್ರೆ ಸಾಕು. ಯಾಕೆಂದರೆ ಮುಂದೆ ಇನ್ನೂ ಸಾಫ್ಟ್ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಹಾಗಾಗಿ ಮೇಲ್ಮುಚ್ಚಿ ಒಂದೇ 1 ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, 1 ನಿಮಿಷ ಆದಮೇಲೆ ಈ ರೀತಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಮಸಾಲ ಪೌಡ್ರ್ ಸೇರಿಸ್ಕೊಳ್ಳೋಣ. ಮೊದಲು ನಾನಿಲ್ಲಿ 1 ಸ್ಪೂನಷ್ಟು ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ರಿ. ಇದ್ರ ಜೊತೆಗೇ 1-2 ಸ್ಪೂನಷ್ಟು ವಾಂಗಿಬಾತ್ ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಾಂಗಿಬಾತ್ ಪೌಡ್ರ್ ಮನೇಲಿ ಮಾಡಿರೋದಿದ್ದರೆ ಅದನ್ನೇ ಉಪಯೋಗಿಸ್ಕೊಳ್ರಿ. ಇರಲಿಲ್ಲ ಅಂದರೆ ಹೊರಗಡೆ ಅಂಗಡಿಯಲ್ಲೆಲ್ಲ 10 ರೂಪಾಯಿ ಕೊಟ್ಟರೆ ಸಾಕು, ಒಂದು ಚಿಕ್ಕ ಪಾಕೆಟ್ ಸಿಗುತ್ತೆ, ಅದು ತಂದು ನೀವು ಉಪಯೋಗಿಸ್ಕೋಬೋದು. ಒಂದು ಸಲ ಮಾಡಲಿಕ್ಕೆ ಆ 1 ಪಾಕೆಟ್ ಸಾಕಾಗುತ್ತೆ. ಮಸಾಲ ಪೌಡ್ರ್ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಈ ರೀತಿ ನೀಟಾಗಿ 1 ನಿಮಿಷ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಹುಣಸೆಹಣ್ಣಿನ ರಸ ಸೇರಿಸ್ಕೊಳ್ರಿ. ನೋಡಿರಿ, ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿರಿ, ಗೊಜ್ಜಂತೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ನೀರು ಸೇರಿಸ್ಕೊಳ್ಳೋಣ. ನಾನು ಯಾವ ಕಪ್ಪಿಂದ ಅಕ್ಕಿಯನ್ನು ಅಳತೆ ಮಾಡಿದ್ದೆ ನೋಡಿರಿ, ಅದೇ ಕಪ್ನಿಂದ 1.5 ಕಪ್ ಅಕ್ಕಿಗೆ 3.5 ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು ಓಪನಾಗಿ ಬೇಯಿಸ್ತಾ ಇರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಕುಕ್ಕರ್ನಲ್ಲಿ ಮಾಡ್ಕೊತಾ ಇದ್ದರೆ 1 ಕಪ್ ಅಕ್ಕಿಗೆ ಅದೇ ಕಪ್ನಿಂದ 2 ಕಪ್ನಷ್ಟು ನೀರು ಹಾಕೋಬೇಕು. ಆಗ ಕರೆಕ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ನಾನು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ. ಉಪ್ಪು ಖಾರ ಏನಾದರೂ ಕಡಿಮೆ ಅನ್ನಿಸ್ತಾ ಇದ್ದರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿರಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮೇಲ್ಮುಚ್ಚಿ ನೀರು ಬಿಸಿ ಆಗ್ಲಿಕ್ಕೆ ಬಿಡೋಣ. ನೀರು ಬಿಸಿ ಆಗಲಿ ಅಷ್ಟರಲ್ಲಿ ಈ ಕಡೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಒಂದು ಸಲ ವಾಶ್ ಮಾಡಿ ಇಟ್ಕೊಳ್ಳೋಣ. ನೋಡಿರಿ, 10 ನಿಮಿಷದಿಂದನೇ ಅಕ್ಕಿಯನ್ನು ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ನೋಡಿರಿ, ತುಂಬಾ ಚೆನ್ನಾಗಿ ನೆನೆದಿವೆ. ಈಗ ಇದರಲ್ಲಿರುವಂಥ ಎಲ್ಲ ನೀರನ್ನು ನೀಟಾಗಿ ಸೋಸಿ ಅಕ್ಕಿಯನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ರಿ. ನೋಡಿ, ಅಕ್ಕಿ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಈ ಕಡೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ಇದರಲ್ಲಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಟೈಮ್ ಇದ್ದರೆ ಈ ರೀತಿ ಅಕ್ಕಿಯನ್ನು ಒಂದು 10 ನಿಮಿಷ ಅಥವಾ 20 ನಿಮಿಷ ನೆನೆಸಿ ಮಾಡಿಕೊಡ್ರಿ. ಆಗ ನೀವು ಮಾಡ್ತಕ್ಕಂಥ ರೈಸ್ ಆಗಿರ್ಬೋದು, ಪಲಾವ್ ಯಾವುದೇ ಮಾಡಿಕೊಡ್ರೂ ಕೂಡ ತುಂಬ ಉದ್ರಾಗಿ ಚೆನ್ನಾಗಿ ಬರುತ್ತೆ.
ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ರೀತಿ ಓಪನ್ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೋಬೋದು, ಇಲ್ಲಾಂದರೆ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು. ನಾನು ಕುಕ್ಕರ್ನಲ್ಲಿ ಮಾಡ್ತಾಯಿಲ್ಲ, ಈ ರೀತಿ ಓಪನ್ ಆಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಮೇಲ್ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ನೀರಿನಂಶ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ರಿ. ಬಿಸಿ ಮಾಡಿದಂಥ ನೀರಿಗೆ ನೀವು ಅಕ್ಕಿನ ಸೇರಿಸ್ಕೊಂಡ್ರೆ ರೈಸ್ ಕುದಿಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ, ಆದಷ್ಟು ಬೇಗನೆ ಬೆತ್ತು ರೆಡಿಯಾಗಿರುತ್ತೆ. ಕುದಿಯೋ ಟೈಮ್ನಲ್ಲಿ ಆಗಾಗ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರ್ರಿ, ಆಗ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ, ಒಂದೇ ಕಡೆ ಕೂರೋದಿಲ್ಲ. ನೋಡಿರಿ, ಇನ್ನೂ ಬೆಂದಿಲ್ಲ, ಹಾಗಾಗಿ ಮೇಲ್ಮುಚ್ಚಿ ಇನ್ನೂ ಸ್ವಲ್ಪ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ, ಅಂದರೆ ಇನ್ನೂ ಸ್ವಲ್ಪ ನೀರಿನಂಶ ಇರೋದ್ರಿಂದ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೀರು ಫುಲ್ ಖಾಲಿ ಆಗಿದೆ, ಆದರೆ ಇನ್ನೂ ಅಕ್ಕಿ ಬೆಂದಿಲ್ಲ ಅನ್ನೋದಾದರೆ ಇನ್ನೂ ಸ್ವಲ್ಪ ನೀರನ್ನ ಬಿಸಿ ಮಾಡಿ ನೀವು ಸೇರಿಸ್ಕೋಬೇಕು. ನಾನಿನ್ನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇಲ್ಲ. ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡ್ರಿ, ಆಗ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈಗ ಇದಕ್ಕೆ ನಾನು ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ರೀತಿ ತುಪ್ಪನ ಹಾಕೋದ್ರಿಂದ ಟೇಸ್ಟು ಘಮ ಎರಡು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಒಗ್ಗರಣೆಯಲ್ಲಿ ಹಾಕ್ಕೊಳ್ರಿ, ಇಲ್ಲಾಂದರೆ ಈ ರೀತಿ ಕೊನೆ ಟೈಮಲ್ಲಿ ಹಾಕ್ಕೊಳ್ರಿ, ರುಚಿ ಚೆನ್ನಾಗಿರುತ್ತೆ. ಈಗ ಮೇಲ್ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ರಿ, ಇಲ್ಲ ಅಂದರೆ ಇನ್ನೊಂದು ರೀತಿಯಲ್ಲೂ ಕೂಡ ನೀವು ಮಾಡ್ಕೋಬೋದು. ಯಾವ ರೀತಿ ಅಂದರೆ ಅದೇ ಒಲೆ ಮೇಲೆ ಈ ರೀತಿ ತವನ ಇಟ್ಕೊಳ್ರಿ. ಈಗ ಇದೇ ತವ ಮೇಲೆ ಪಲಾವ್ ಮಾಡಿ ಇಟ್ಕೊಂಡಿರುವಂಥ ಪಾತ್ರೆನ ಇಟ್ಟು ಲೋ ಫ್ಲೇಮಲ್ಲಿ 1-2 ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪಲಾವ್ ತುಂಬ ಉದ್ರುದ್ರಾಗಿ ಬರುತ್ತೆ ಮತ್ತು ರುಚಿ ಕೂಡ ಹೆಚ್ಚಾಗುತ್ತೆ. ನೋಡಿ, 2 ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿ ನಿಮಗೆ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಬೇಕಂದರೆ ಈ ರೀತಿ ಮಾಡ್ಕೋಬೋದು, ಇಲ್ಲ ಅಂದರೆ ನಾರ್ಮಲ್ ಲೋ ಫ್ಲೇಮಲ್ಲಿಟ್ಟು ಕೂಡ ಬೇಯಿಸ್ಕೋಬೋದು. ಈ ರೀತಿ ನಾವು ತವ ಮೇಲೆ ಇಟ್ಟು ಬೇಯಿಸಿದ್ರೆ ನಮಗೆ ತಳ ಅಂಟಲ್ಲ, ಮತ್ತು ಈ ರೈಸನ್ನು ಸುಮಾರು ನೀವು ಅರ್ಧ ಗಂಟೆವರೆಗೂ ಇಟ್ಟು ಕೂಡ ಬಿಸಿಯಾಗೇ ಇರುತ್ತೆ, ಬೇಗನೆ ತಣ್ಣಗಾಗಲ್ಲ. ಹಾಗಾಗಿ ನೀವು ಈ ರೀತಿ ಕೂಡ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವ, ತುಂಬ ಸಿಂಪಲ್ಲಾಗಿ ರುಚಿಕರವಾದಂಥ ವಾಂಗಿಬಾತ್ನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.